ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನ ಮಂಗಳವಾರ ಯಾವ ದೇವರ ಆರಾಧನೆಯನ್ನು ಮಾಡಬೇಕು, ಹಾಗೆ ಆರಾಧನೆಯಿಂದ ಸಿಗುವಂತಹ ಫಲ ಏನು ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವೈಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ಪ್ರತಿಪತ್ತಿಥಿ ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ಅಮ್ಮನವರ ಪ್ರಾರ್ಥನೆ, ಸುಬ್ರಹ್ಮಣ್ಯ ಪ್ರಾರ್ಥನೆ, ಹೀಗೆ ಸಾಮಾನ್ಯವಾಗಿ ನಾವು ಈ ವಾರದಲ್ಲಿ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡಿದ್ದೀವಿ. ಈ ದಿವಸ ದೇವಸ್ಥಾನಕ್ಕೆ ಹೋಗಿ ಬರತಕ್ಕಂಥದ್ದು, ಅಭಿಷೇಕಾದಿಗಳನ್ನು ಮಾಡಿಸ್ತಕ್ಕಂಥದ್ದು, ಈ ಥರ ತನ್ಮೂಲಕ ನಮಗೆ ಒಂದು ಸಾತ್ವಿಕವಾದ ಒಂದು ಭಾವನೆ ಉನ್ನತವಾಗುತ್ತೆ. ಆ ಥರದ್ದು ಒಂದು ಮನಸ್ಸಿಗೆ ಬರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಅಥವಾ ಇನ್ನೇನೋ ತೀರ್ಥ ಪ್ರಸಾದ, ಮಂಗಳಾರತಿ ಇಂಥವುಗಳನ್ನು ತಗೊಂಡಾಗ ಅದು ಡಿ ವಿ ಜಿಯವರು ಹೇಳ್ತಾರಲ್ಲ, ಮನಸ್ಸಿನ ಉದ್ಧಾರ ಅಂತ. ಅದು ಮನಸ್ಸಿನ ಉದ್ಧಾರಕ್ಕೆ ನಮ್ಮ ಮನಸ್ಸು ಒಂದು ಶಾಂತಗೊಳ್ಳುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅಂತ. ಹೀಗಾಗಿ ನಾವು ಒಂದೊಂದು ವಾರ ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ವೆರೈಟಿನೂ ಇದೆ. ಇದರಲ್ಲಿ ಒಂದೇ ಉಪ್ಪಿಟ್ಟೆ ತಿಂತಾಯಿದ್ರೆ ಪ್ರತಿ ದಿವಸ ತಲೆ ಬೋರ್ ಆಗಲ್ವ, ಆ ರೀತಿಯಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋದು. ಅಲ್ಲೊಂದು ಅಲಂಕಾರ ಮಾಡಿರ್ತಾರೆ ಬಹಳ ವಿಶೇಷವಾಗಿ, ಅದನ್ನು ದರ್ಶನ ಮಾಡೋದು. ಅಲಂಕಾರ ನೋಡಿದ್ರೂ ಕಣ್ಮನಸ್ಸುಗಳಿಗೆ ಒಂದು ಯಜ್ಞವೇ ಮಾಡಿದ ಹಾಗೆ ಒಂದು ಸಮಾಧಾನ ಉಂಟಾಗುತ್ತೆ. ಹೀಗೆ ದೇವಸ್ಥಾನಗಳಿಗೆ ಹೋಗಿ ಬರೋದರಿಂದಾಗಿ ಮನಸ್ಸಿಗೆ ಒಂದು ಉನ್ನತಿ ಬರುತ್ತೆ, ಭಾವನೆ ಸಮೃದ್ಧವಾಗಿರುತ್ತೆ. ಬಹಳ ಮುಖ್ಯವಾಗಿ ಒಂದು ಪಾಸಿಟಿವ್, ಧನಾತ್ಮಕ ಅಂತೀವಲ್ಲ, ಅಂಥದ್ದೊಂದು ತರಂಗಗಳು ನಮ್ಮೊಳಗೆ ಬರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಅಂದರೆ ನಮಗೊಂದು ಅದೊಂದು ಶಕ್ತಿ ಬರುತ್ತೆ. ಹೀಗಾಗಿ ದೇವಸ್ಥಾನಗಳಿರೋದ್ರಿಂದಲೇ ಹೆಚ್ಚಿನ ಜನ ಆರೋಗ್ಯಕರವಾಗಿದ್ದಾರೆ ಮಾನಸಿಕವಾಗಿ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದು ಕೊಡೋ ಸಮಾಧಾನ ಇನ್ಯಾವ ವೈದ್ಯನೂ ಕೊಡೋದಿಲ್ಲ, ಇನ್ಯಾವ ಟ್ರೀಟ್ಮೆಂಟು ಕೊಡೋದಿಲ್ಲ. ಚಿಕಿತ್ಸೆ ಕೊಡ್ತಕ್ಕಂಥ ವೈದ್ಯ ಕೂಡ ದೇವಸ್ಥಾನಕ್ಕೆ ಹೋಗಿ, ನನಗೆ ಒಂದು ಸಲ ಇಂಟೆಸ್ಟೈನಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು. ನಾನು ವೈದ್ಯರ ಹತ್ರ ಹೋಗಿದ್ದೆ. ಸಂಜೆ 7 ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು. ಹೋಗಿದ್ದೆ. ಡಾಕ್ಟ್ರು ಸ್ವಲ್ಪ ತಡವಾಗಿ ಬಂದರು, 7:15 ಹಾಗೆ ಬಂದರು. ಅಷ್ಟು ಹೊತ್ತು ಕಾದು ವೈದ್ಯರಿಗೆ ಕೇಳಿದೆ, ಇಷ್ಟು ತಾವು ಸಮಯಕ್ಕೆ ಸರಿಯಾಗಿ ಬರ್ತಾಯಿದ್ರಿ, ಸಮಯ ಈ ದಿವಸ ಎಷ್ಟು ತಡವಾಯ್ತಲ್ಲ ಅಂತ. ಅವರು ಹೇಳಿದ್ರು, ನಾನು ರಾಯರ ಮಠಕ್ಕೆ ಹೋಗಿದ್ದೆ, ದರ್ಶನ ಮಾಡಿ ಬರೋದು ಒಂದು ಪದ್ಧತಿ, ಪ್ರತಿ ಗುರುವಾರ ಹೋಗಿ ಬರ್ತೀನಿ ಹೀಗೆ ಅಂತ. ಅಂದರೆ ಯಾರ ನಮ್ಮನ್ನು ಚಿಕಿತ್ಸೆ ಮಾಡ್ತಾರೋ ಅವ್ರಿಗೊಂದು ಬಲ ಬೇಕಲ್ಲ, ಅದು ಎಲ್ಲೂ ಉಂಟಾಗುತ್ತಪ್ಪ ಅಂದರೆ ಹೀಗೆ ಭಗವತ್ ಸನ್ನಿಧಾನಗಳಲ್ಲಿ ಉಂಟಾಗುತ್ತೆ. ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗಿ ಬಂದಿದೆ, ಎಂಥ ವೈದ್ಯನಿಗೂ ಒಂದು ಬಲ ಬರುತ್ತೆ, ಎಂಥ ಯೋಧನಿಗೂ ಒಂದು ಶಕ್ತಿ ಬರುತ್ತೆ. ಹಾಗೆ ದೇವಸ್ಥಾನಗಳು ಹಾಗೆ ಮಾನಸಿಕ ಮನೋಬಲ ಬಹಳ ಮುಖ್ಯವಾದದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಮನೋಗುಣ ಚೆನ್ನಾಗಿದೆಯಾ, ಮನಸ್ಸಿಗೆ ಬಲ ಇದೆಯಾ, ಚಾಂದ್ರ ಬಲಂತೂ ನಿಖಿಲ ಗ್ರಹ ವೀರ್ಯ ಬೀಜಂ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಮನಸ್ಸಿಗೆ ಬಲ ಬೇಕು. ಇದು ಬಹಳ ಮುಖ್ಯ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ದೇವಸ್ಥಾನದ ಪೂಜೆಗಳಲ್ಲಿ, ಧ್ಯಾನಗಳಲ್ಲಿ, ತಪಸ್ಸಿನಲ್ಲಿ ಬರುತ್ತೆ. ಹೀಗಾಗಿ ನಾವು ಪ್ರತಿ ದಿವಸ ಒಂದೊಂದು ದೇವಸ್ಥಾನಕ್ಕೆ ಹೋಗೋದು ಒಂದು ಶ್ರದ್ಧೆ. ಈ ದಿವಸ ಮಂಗಳವಾರ ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಮ್ಮನವ್ರ ಉಪಾಸನೆ ಮಾಡೋದರಿಂದ ಹೇಗೆ ತಾಯಿ ಮಗನ ಮೇಲೆ ಪ್ರೀತಿಯಿಂದ ಮಗ ಏನು ತಪ್ಪು ಮಾಡಿದ್ರೂ ಅದನ್ನು ಹೊಟ್ಟೆಗೆ ಹಾಕ್ಕೊಳ್ತಾಳೋ, ಅವನನ್ನು ಕ್ಷಮಿಸ್ತಾಳೋ, ಆ ರೀತಿಯಲ್ಲಿ ಅಮ್ಮನವ್ರ ಮುಂದೆ ಹೋಗಿ ನಿಂತಾಗ ನಮ್ಮ ತಪ್ಪುಗಳೆಲ್ಲ ಮಾಫಿ ಆಗಿಬಿಡ್ತವೆ. ಅಮ್ಮನ ಅನುಗ್ರಹ ಸಿಗುತ್ತೆ. ತನ್ಮೂಲಕ ನಮ್ಮ ಬದುಕಿ ಒಂದು ಶ್ರೀರಕ್ಷೆ ಉಂಟಾಗುತ್ತೆ. ಮುಂದಿನ ಕೆಲಸಕ್ಕೆ, ಮುಂದಿನ ಕಾರ್ಯಗಳಿಗೆ ಒಂದು ಮಹಾ ಸಾಧನೆ, ಅಂದರೆ ಶಕ್ತಿ ಬಂದಾಗ ಇನ್ನೊಂದು ಕೆಲಸಕ್ಕೆ ನಾವು ಸಿದ್ಧತೆ ಮಾಡಿಕೊಳ್ತೀವಲ್ಲ, ಆ ರೀತಿಯಲ್ಲಿ ಸಿದ್ಧರಾಗ್ತೇವೆ ಮತ್ತೊಂದು ತಪ್ಪು ಮಾಡಲಿಕ್ಕೆ. ಮತ್ತು ಮಾರನೇ ದಿವಸ ಇನ್ಯಾವುದೋ ಭಗವಂತ ಸಮೀಪದಲ್ಲಿ ಹೋಗಿ ಆದಷ್ಟು ತಪ್ಪುಗಳನ್ನು ಕಡಿಮೆ ಮಾಡ್ಕೋಬೇಕು. ಇವತ್ತಿನ ತಪ್ಪು ಗೊತ್ತಿದೆಯಲ್ವ, ನಾಳೆಗೆ ಇದನ್ನು ಮರುಕಳಿಸಿದ ಹಾಗೆ ನೋಡಿಕೊಂಡ್ರೆ ಆಗ ನಾವು ಮಾಡಿದ ಪೂಜೆಗೂ ಸಾರ್ಥಕ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಅಂದ ಮಾತ್ರಕ್ಕೆ ಇನ್ನೊಂದು ತಪ್ಪು ಮಾಡ್ತೀನಿ ಅಂತ ಅರ್ಥನ?
ಹಾಗೂ ಮಾಡದೇ ಇರಲಿ ಅಂತ ಬುದ್ಧಿ ಬರಲಿ, ಅದನ್ನೇ ಪ್ರಾರ್ಥನೆ ಮಾಡಬೇಕು. ಅಮ್ಮನವ್ರು ಹಾಗೆ ಈ ದಿವಸ ಇಷ್ಟು ಕಾಲ ಮಾಡಿದ ತಪ್ಪು ಮತ್ತೆ ನಾಳೆ ಮರುಕರಿಸದೆ ಇರುವ ಹಾಗೆ ನನ್ನ ಬುದ್ಧಿ ಮನಸ್ಸುಗಳನ್ನು ಪ್ರೇರಿಸು ಅಂತ ಪ್ರಾರ್ಥಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಮಂಗಳವಾರದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಸಂದೇಶಗಳತ್ತ ಗಮನ ಹರಿಸೋಣ. ಇವರು ಹೆಸರು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಮಂಗಳೂರಿನಿಂದ ಇವರ ಜನ್ಮ ದಿನಾಂಕ 30ನೇ ತಾರೀಕು 4ನೇ ತಿಂಗಳು 1971 ಮಧ್ಯಾಹ್ನ 12:03. ಉದ್ಯೋಗದಲ್ಲಿ 2024ರಿಂದ ಹಿನ್ನಡೆ ಹಾಗೂ 2025ರ ಇನ್ಕ್ರಿಮೆಂಟನ್ನು ಕೊಟ್ಟಿಲ್ಲ. ಗ್ರೂಪ್ GM ಹುದ್ದೆಯಿಂದ ಮ್ಯಾನೇಜರ್ ಹುದ್ದೆಗೆ ಕಾರಣ ಇಲ್ಲದೆ ಹಿಂಬಡ್ತಿ ಕೊಟ್ಟಿದ್ದಾರೆ. ಜಾಗ ತೆಗೆದುಕೊಳ್ಳೋಕೆ 2022 ಜನವರಿಯಲ್ಲಿ 2 ಲಕ್ಷ ಹಣ ಕೊಟ್ಟಿದ್ವಿ. ಅದು ಕಾರಣಾಂತರಗಳಿಂದ 1 ವಾರದ ಹಿಂದೆ ರಿಟರ್ನ್ ಆಗಿದೆ. 4.5 ವರ್ಷದ ಬಳಿಕ 2024ರಿಂದ ಮನೆ ಕಟ್ಟೋಕೆ ಪ್ರಾರಂಭಿಸಿ ಇನ್ನೂ ಕೂಡ ಮುಗೀತಾ ಇಲ್ಲ. ತಾತ್ಕಾಲಿಕ ದಿಗ್ಬಂಧನವಾಗಿರುವಂತೆ ಭಾಸವಾಗ್ತಾ ಇದೆ. ದಯವಿಟ್ಟು ಮುಂದಿನ ದಾರಿ ತಿಳಿಸಿ. ಹೊಸ ಉದ್ಯೋಗಾವಕಾಶ ಮಂಗಳೂರಲ್ಲಿ ನನಗೆ ಸಿಗಬಹುದಾ ತಿಳಿಸಿ ಅನ್ನೋದು ಪ್ರಶ್ನೆ. ಮಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಅವ್ರ ಪಾಪ ಒಂದು ಸಂದಿಗ್ಧದಲ್ಲಿದ್ದಾರೆ. ಹೌದು, ಕೆಲಸದಿಂದಲೂ ಸ್ವಲ್ಪ ಹಿಂಬಡ್ತಿ ಆಗಿದೆ, ಮನೆ ವಿಚಾರದಲ್ಲೂ ಸಮಸ್ಯೆ ಆಗಿದೆ, ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ. ಜಾತಕ ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸೋಣ. ಆತಂಕಕ್ಕೊಳಗಾಗಬೇಡಿ. ಪಾಲಿಗೆ ಏನು ಬಂದಿದೆಯೋ ಅದನ್ನು ಪಡೆದದ್ದೆಲ್ಲ ಪ್ರಸಾದ ಅಂತ ಅಂದುಕೊಳ್ಬೇಕು. ಡಿ ವಿ ಜಿಯವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇದೆ, ಪುಟ್ಟ ಪುಸ್ತಕ, ಬಾಳಿಗೊಂದು ನಂಬಿಕೆ ಅಂತ. ದಯವಿಟ್ಟು ಸಾಧ್ಯವಾದರೆ ಅದನ್ನು ತಾವು ಓದಿ. ಜೀವನದಲ್ಲಿ ಯಾವುದೋ ಒಂದು ಉನ್ನತಿ ಬರುತ್ತೆ, ಇನ್ಯಾವುದೋ ಹೀಗೆ ಒಂದು ಹಿಂಬಡ್ತಿ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ನಾವು ವಿಚಲಿತರಾಗದೆ ಹೇಗೆ ಅದನ್ನು ಸ್ವೀಕರಿಸಬೇಕು, ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ಅದನ್ನು ಓದಿದ್ರೆ. ಬಾಳಿಗೊಂದು ನಂಬಿಕೆ. ನಿಮಗೆ ಪರಿಹಾರ ಏನಪ್ಪ ಅಂದರೆ ಈ ಬಾಳಿಗೊಂದು ನಂಬಿಕೆಯನ್ನು ಓದು, ಅದೇ ಪಾರಾಯಣ. ಅದು ಮನಸ್ಸಿಗೆ ತಗೊಳ್ಳಿ, ಅದು ತುಂಬ ನಿಮಗೆ ಒಂದು ಬಲ ಕೊಡುತ್ತೆ. ದಯವಿಟ್ಟು ಅದನ್ನು ಮಾಡಿ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೀಗ ನಿಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ. ನಿಮಗೆ ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ. ಈಗ ಶನೈಶ್ಚರ ನಡೀತಾ ಇದೆ, ಮುಗಿಯುತ್ತೆ, ಮುಂದೆ ಬುಧ ಶುರುವಾಗುತ್ತೆ. ನೋಡಿ, 2027 ಜುಲೈ ನಂತರ 2027 ಜುಲೈ ಅಂದರೆ ಮುಂದಿನ ವರ್ಷ ಜುಲೈವರೆಗೂ ನಿಮಗೆ ಸ್ವಲ್ಪ ಹಿನ್ನಡೆಯ ಕಾಲ ಇದೆ. ಹೀಗೆ ಮನಸ್ಸಿಗೆ ಬೇಸರ, ಅಸಮಾಧಾನ, ಅಪಮಾನ ಇವುಗಳು ಉಂಟಾಗುವ ಕಾಲ ಇದೆ. ಇದು ಮುಗಿದೋಗುತ್ತೆ. ಮುಂದಿನ ವರ್ಷ ಜುಲೈ ಎಕ್ಸಾಕ್ಟಾಗಿ ಒಂದು ವರ್ಷದ ನಂತರ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಶುಕ್ರ ನಿಮಗೆ ಸುಖಾಧಿಪತಿ, ಲಾಭಾಧಿಪತಿ, ಅವನು ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ಕಾಲ ಬರೆದ ಹೊರತು ನಮಗೆ ಒಳ್ಳೆಯ ಫಲ ಸಿಗಲ್ಲ. ಹೀಗಾಗಿ ಇಷ್ಟು ಕಾಲ ತಡ್ಕೊಂಡಿದ್ದೀರ, ಇನ್ನೊಂದು ವರ್ಷ ಹೀಗೆ ಸಹಿಸಿಬಿಡಬೇಕು. ಸಹಿಸುವುದಲ್ಲದೆ ಮುಗಿಯದ ಆವದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ಸಹನೆಯಿಂದ ಇದು ಬಿಡೋದು 1 ವರ್ಷ ಕಾಲ. ಆಮೇಲೆ ಖಂಡಿತ ಶುಕ್ರನ ಕಾಲ ಶುರುವಾದ ಕೂಡಲೇ ಹೇಗೆ ಬದಲಾವಣೆ ಆಗುತ್ತೆ ಅಂದರೆ, ಹೇಗೆ ಅಂಥ ಕೊರೋನಾ ಮಾರಿಯನ್ನು ನಾವು ಕಳೆದು ದಾಟ್ಕೊಂಡು ಈಚೆಗೆ ಬಂದುಬಿಟ್ಟಿದ್ದೀವಲ್ಲ, ಈಗೊಂದು ಎಷ್ಟು ಆಗಿನ ಪರಿಸ್ಥಿತಿಯನ್ನು ಹೋಲಿಸ್ಕೊಂಡಾಗ ಎಂಥ ಉಸಿರು ಕಟ್ಟಿಸೋ ವಾತಾವರಣ, ಒಬ್ಬರನ್ನೊಬ್ಬರು ಮುಟ್ಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ, ಮನೆಯಲ್ಲೇ ಇದ್ದರೂ ಎಲ್ಲರೂ ಒಂಥರ ವಿಷ ವಾತಾವರಣದಲ್ಲಿದ್ದಂಥ ಪರಿಸ್ಥಿತಿಯನ್ನು ದಾಟ್ಕೊಂಡು ಈಚೆಗೆ ಬಂದಿದ್ದೀವಲ್ವ. ಹೀಗಾಗಿ ನಿಮಗೂ ಇದೊಂದು ಅಂಥದ್ದೊಂದು ಕ್ರೂಷಿಯಲ್ ಅಂತೀವಲ್ಲ, ಅಂಥದ್ದೊಂದು ಸಂದರ್ಭ. 1 ವರ್ಷ ಕಾಲ ಇದೆ, ದಾಟ್ತೀರ. ಆಮೇಲೆ ಶುಕ್ರನ ಕಾಲ ಶುರುವಾಗುತ್ತೆ. ಈಗ ಹೇಗಿದೆಯೋ ವಾತಾವರಣ ಹಾಗೇ ಉಂಟಾಗುತ್ತೆ, ಚೆನ್ನಾಗಿದೆ. ಹೀಗಾಗಿ ಮುಂದಿನ ವರ್ಷದಿಂದ ನಿಮಗೆ ಒಳ್ಳೆಯ ರಾಜಯೋಗ ಶುರುವಾಗುತ್ತೆ. ಯೋಚನೆ ಮಾಡಬೇಡಿ. ಅಲ್ಲಿಂದ ನಿಮಗೆ ಮನೆ, ಕೆಲಸ ಎಲ್ಲ ವಿಚಾರದಲ್ಲೂ ಏನು ಕಳ್ಕೊಂಡಿದ್ರೆ ಅದೆಲ್ಲ ಮತ್ತೆ ಪುನಃ ಬರುತ್ತೆ. ಒಳ್ಳೆಯದಾಗ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ನಿಶಾಂತ್ ಅಂತ ಬೆಂಗಳೂರಿಂದ. ಇವರ ಜನ್ಮ ದಿನಾಂಕ 3ನೇ ತಾರೀಕು 1ನೇ ತಿಂಗಳು 2000 ಬೆಳಗಿನ ಜಾವ 4:35. ವಿವಾಹ ಮತ್ತು ಸ್ವಂತ ಮನೆ, ಹಾಗೆ ಜಾತಕದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದೆಯಾ ತಿಳಿಸಿ ಅನ್ನೋದು ಪ್ರಶ್ನೆ. ನಿಶಾಂತ್ ಅವರ ಪ್ರಶ್ನೆ ಒಂದು ವಿವಾಹದ ಬಗ್ಗೆ ತಿಳಿಸ್ಬೇಕು. ಜಾತಕದಲ್ಲಿ ಏನು ದೋಷ ಇದೆಯಾ ತಿಳಿಸ್ಬೇಕಾಗಿದೆ. ಸ್ವಂತ ಮನೆ ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಧನಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಲಾಭಾಧಿಪತಿ ಬುಧನೂ ಸೇರಿ ತುಂಬ ಚೆನ್ನಾಗಿದೆ, ಒಳ್ಳೆಯದು. ಕೆಲಸವೂ ಸಿಗುತ್ತೆ, ಹಣಕಾಸು ಸಮೃದ್ಧವಾಗಿ ಬರುತ್ತೆ, ಯೋಚನೆ ಮಾಡಬೇಡಿ. ವಿವಾಹಕ್ಕೆ ಸಂಬಂಧಿಸಿದಾಗೂ ತುಂಬ ಚೆನ್ನಾಗಿದೆ. ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ ಕಾಲ ನಡೀತಾ ಇದೆ. ಚೆನ್ನಾಗಿದೆ, ಈಗ ಟೈಮ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೀಗಾಗಿ ಗಾಬರಿ ಬೇಡ. ಎಲ್ಲ ಅನುಕೂಲವಾಗ್ತಕ್ಕಂತಹ ಕಾಲವೇ ಇದೆ. ಒಳ್ಳೆಯ ಕಾಲದಲ್ಲಿ ಒಳ್ಳೆಯ ಫಲ ಸಿಗುತ್ತೆ ಅಂತ. ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ತಾವು ತಮ್ಮ ಶ್ರದ್ಧೆ ಯಾವ ಗುರುವಿನಲ್ಲಿದೆಯೋ ಅಲ್ಲಿಗೆ ಹೋಗಿ
ಪ್ರತಿ ಗುರುವಾರ ಗುರುವಿನಿಗೆ ಒಂದು ಅಭಿಷೇಕ ಮಾಡಿಸಿ, ನಿಮ್ಮ ಹೆಸರಿನಲ್ಲಿ ಒಂದು ಪೂಜೆ ಅರ್ಚನೆ ಮಾಡಿಸಿ. ಇದು ತುಂಬ ಸಹಾಯವಾಗುತ್ತೆ. ಹೀಗೆ 9 ಗುರುವಾರ ನಿರಂತರವಾಗಿ ಮಾಡಿಸಿ. ಅಷ್ಟು ಸಾಕಾಗುತ್ತೆ, ಎಲ್ಲ ಫಲ ಸಿಗೋಕ್ಕೆ ಅವಕಾಶ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ನಿಖಿತ್ ಕುಮಾರ್ ಅಂತ ಮಂಗಳೂರಿಂದ. ಇವರ ಜನ್ಮ ದಿನಾಂಕ 6ನೇ ತಾರೀಕು 5ನೇ ತಿಂಗಳು 2004 ಬೆಳಗ್ಗೆ 10:24. ಸರ್ಕಾರಿ ಉದ್ಯೋಗ ಹಾಗೂ ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ನಿಖಿತ್ ಕುಮಾರ್ ಅವರ ಪ್ರಶ್ನೆ, ಸರ್ಕಾರಿ ಉದ್ಯೋಗ ಸಿಗುತ್ತಾ, ಮುಂದೆ ಹೇಗಿದೆ ಅಂತ ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಕರ್ಮಾಧಿಪತಿ ಗುರು ನಿಮಗೆ ತೃತೀಯದಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು, ತೊಂದರೆ ಇಲ್ಲ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ನಿಮಗೆ ಬುಧ ದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ. ಈಗ ಅವಕಾಶ ಇದೆ, ಅನುಕೂಲ ಉಂಟಾಗುತ್ತೆ. ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ, ಚೆನ್ನಾಗಿದೆ. ಅಟ್ ಪ್ರೆಸೆಂಟ್ ಗೋಚಾರದಲ್ಲಿ ಕೂಡ ಗುರು ತುಂಬ ಚೆನ್ನಾಗಿದ್ದಾನಲ್ಲ, ಹೀಗಾಗಿ ಸರ್ಕಾರಿ ಪ್ರಯತ್ನ ಮಾಡಿ, ಖಂಡಿತ ಅದಕ್ಕೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಕಾಲ ಈಗ ನಿಮಗೆ ತುಂಬ ಒಳ್ಳೆಯ ಪಕ್ವ ಶುಭ ಫಲವನ್ನು ತಂದುಕೊಡಲಿಕ್ಕೆ ಯೋಗ್ಯವಾಗಿದೆ. ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ, ಸಂಶಯ ಇಲ್ಲ. ಇದರಲ್ಲಿ ಚೆನ್ನಾಗಿರ್ತೀರ ತಾವು. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಲಕ್ಷ್ಮಿ ಅಂತ ಮೈಸೂರಿಂದ. ಇವರ ಜನ್ಮ ದಿನಾಂಕ 11ನೇ ತಾರೀಕು 9ನೇ ತಿಂಗಳು 1998 ಬೆಳಗಿನ ಜಾವ 3:05. ವಿವಾಹ ಮತ್ತು ವೈವಾಹಿಕ ಜೀವನದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಲಕ್ಷ್ಮಿಯವರ ಪ್ರಶ್ನೆ, ಅದು ವಿವಾಹ ಸಂಬಂಧಿ ಇದೆ ಅಲ್ವಾ, ಹೇಗಿದೆ ಮುಂದೆ ಅಂತ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಬಲಹೀನನಾಗಿದ್ದಾನೆ. ಹೀಗಾಗಿ ಪಾಪ ನೀವು ಆತಂಕದಿಂದ ಕೇಳಿದ್ದೀರಾ ಹೇಗಿರ್ತದೆ ಮುಂದೆ ಅಂತ. ಶನೈಶ್ಚರ ವೀಕ್ ಆಗಿದ್ದರೆ ಶನೈಶ್ಚರನ ಆರಾಧನೆ ಬೇಕು. ಕುಜ ದೃಷ್ಟಿಯೂ ಇದೆ, ಮತ್ತು ಕುಜ ಶನೈಶ್ಚರ 2 ಗ್ರಹಶಾಂತಿಯನ್ನು ದಯವಿಟ್ಟು ತಾವು ಮಾಡಿಸಿ. ಆ ಗ್ರಹಶಾಂತಿಯಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಗುರುಭುಕ್ತಿ, ರಾಹು ದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಗ್ರಹಶಾಂತಿ ಮಾಡಿಸಿ ವಿವಾಹ ಪ್ರಯತ್ನಕ್ಕೆ ನೀವು ಪ್ರಯತ್ನ ಪಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹೀಗಾಗಿ ಗ್ರಹಶಾಂತಿ, ಅದರಿಂದಲೇ ನಿಮಗೆ ಬದುಕಿಗೆ ಒಂದು ಶಾಂತಿ, ನೆಮ್ಮದಿಯೂ ಸಿಗುತ್ತೆ. ಮಾಡಿಸಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ನವೀನ್ ಅಂತ ಕೊಳ್ಳೇಗಾಲದಿಂದ. ಇವರ ಜನ್ಮ ದಿನಾಂಕ 11ನೇ ತಾರೀಕು 6ನೇ ತಿಂಗಳು 1987 1:31 ಮಧ್ಯರಾತ್ರಿ. ಮನೆ ಕಟ್ಟೋ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ನವೀನ್ ಅವರ ಪ್ರಶ್ನೆ, ಅದು ಗೃಹ ಸಂಬಂಧಿ, ಮನೆ ಕಟ್ಟೋದ್ರ ಬಗ್ಗೆ ನೋಡೋಣ. ನೋಡಿ, ತಮ್ಮದು ಜಾತಕ ಪರಿಶೀಲಿಸಿದ್ರೆ ಇದು ಮೀನ ಲಗ್ನ. ಲಗ್ನದಲ್ಲಿ ಗುರು ಇರತಕ್ಕಂಥದ್ದು, ಚತುರ್ಥದಲ್ಲಿ ಕುಜ ಬುಧರಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಜಾತಕ. ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹು ಭುಕ್ತಿ ನಡೀತಾ ಇದೆ. ನಿಮಗೆ ನೋಡಿ 2029 ಏಪ್ರಿಲ್ ನಂತರ ಅವಕಾಶ ಉಂಟಾಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಕೆಲವರಿಗೆ ಸ್ವಲ್ಪ ನಿಧಾನಕ್ಕಾಗುತ್ತೆ, ಆದರೆ ತುಂಬ ಚೆನ್ನಾಗಾಗುತ್ತೆ. ಚತುರ್ಥಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಗುರುವಿನ ಟೈಮ್ಸ್ ಶುರುವಾಗುತ್ತೆ 29ರಿಂದ. 2029 ಸ್ವಲ್ಪ ದೂರ ಇದೆ, ಸ್ವಲ್ಪ ಕಾಯಬೇಕು. ಅಲ್ಲಿವರೆಗೆ ಇತರೆ ಸಿದ್ಧತೆಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಸಂಗ್ರಹ ಇತ್ಯಾದಿ ಇವುಗಳಲ್ಲಿ ನೀವು 3 ವರ್ಷ ಚೆನ್ನಾಗಿ ಸಂಪಾದಿಸಿ ಒಂದು ಸಂಗ್ರಹ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅವಕಾಶ ಇದೆ, ಚೆನ್ನಾಗಿದೆ. ಟೈಮ್ ಬಂದಾಗ ನಿಮಗೆ ಹೂವಿನೋಪಾದಿಯಲ್ಲಿ ಆ ರೀತಿಯಲ್ಲಿ ಕೆಲಸ ಆಗಿಬಿಡುತ್ತೆ. ಅಲ್ಲಿವರೆಗೆ ಸ್ವಲ್ಪ ಸಮಾಧಾನ ಇರಲಿ. ಒಳ್ಳೆಯದಾಗಲಿ. ಶಾಸ್ತ್ರಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡ್ತಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನ್ನು ಕಾಣ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ರವಿ ಇರ್ತಕ್ಕಂಥದ್ದು. ಕರ್ಕಟಕ ರಾಶಿಯಲ್ಲಿ ಅಲ್ಲಿ ಬುಧ, ಗುರು ಮತ್ತು ಶುಕ್ರರನ್ನು ಕಾಣ್ತಾ ಇದ್ದೀವಿ. ಇನ್ನು ಕೇತು ಇರ್ತಕ್ಕಂಥ ಸಿಂಹರಾಶಿಯಲ್ಲಿ ಮಾಂದಿ ಉದಯಾಗಿದೆ, ಅದು ಈ ದಿವಸ. ತುಲಾ ರಾಶಿಯಲ್ಲಿ ಚಂದ್ರ ಇರ್ತಕ್ಕಂಥದ್ದು. ಧನು ರಾಶಿಯಲ್ಲಿ ಮತ್ತು ರಾಹು ಮತ್ತು ಶನೈಶ್ಚರ ಯಥಾ ಪ್ರಕಾರ ಕುಂಭ, ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಬಂಧುಗಳಿಂದ, ಮಿತ್ರರಿಂದ ಅಥವಾ ಅವರ ಜೊತೆಗೆ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ಉತ್ತಮ ಸಮಾರಂಭಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಈ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ. ದಿವಸ ಒಳ್ಳೆ ಒಂದು ಕ್ಷೇತ್ರ ದರ್ಶನ ಮಾಡಿದಪ್ಪ, ಅಥವಾ ಒಂದು ಸುದ್ದಿಯೂ ಆಗಬಹುದು. ಯಾವುದೋ ಒಂದು ಕಡೆ ಹೋಗೋಣ, ಇಂಥ ಕಡೆಗೆ ಅಂತ ಯಾವುದೋ ಒಂದು ದೇವಸ್ಥಾನಕ್ಕೋ, ದೂರದ ಪ್ರದೇಶಗಳಿಗೆ ಇಂಥ ಹೋಗ್ತಕ್ಕಂಥ ಒಂದು ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಆಗ್ಬೋದು. ಅಂತೂ ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ. ಈ ದಿವಸ ನಿಮಗೆ ಕೆಲಸದಲ್ಲಿ ಸಹಕಾರಗಳು, ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಮುಖ್ಯವಾಗಿ ಮಿತ್ರರ ಜೊತೆಗೆ, ಸ್ನೇಹಿತರ ಜೊತೆಗೆ ಒಳ್ಳೆಯ ಸಂವಾದ, ಉತ್ತಮ ಸಂವಾದ ಉಂಟಾಗುತ್ತೆ. ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪ ಇದೆ, ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ಈ ದಿವಸ ದೂರ ಪ್ರಯಾಣ, ವಿದೇಶ ಪ್ರಯಾಣ ಇದ್ದರೆ ಅದಕ್ಕೆ ತೊಂದರೆಗಳು ಬರುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಗಮನ ಇರಲಿ. ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ವೃಷಭ ರಾಶಿಯವರಿಗೆ ಈ ದಿವಸ
ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಅನುಕೂಲ, ಹಿರಿಯರ ಸೀನಿಯರ್ಸಿಂದ ಸಹಾಯ ಸಹಕಾರ, ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಅದು ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಸಾಲ ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಆರೋಗ್ಯ ಹದಗೆಡುತ್ತೆ, ಆದಷ್ಟು ಬೇಗ ತಪಾಸಣೆ ಮಾಡಿಸ್ಕೊಳ್ಳಿ. ಮತ್ತು ಈ ದಿವಸ ಸಾಲ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಬಂಧುತ್ವ, ಯಾರ ತಂದೆ ಬಂಧುಗಳಿದ್ದಾರಲ್ಲ ಅಂಥವ್ರ ಜೊತೆಗೆ, ಜ್ಞಾತಿಗಳು ಅಂತ ಕರೀತಾರಲ್ಲ, ಅವ್ರ ಜೊತೆಗೆ ಸ್ವಲ್ಪ ತಗಾದೆಗಳು, ಘರ್ಷಣೆಗಳು ಸಾಧ್ಯತೆ ಸೂಚಿಸ್ತಾ ಇದೆ ಈ ದಿವಸ. ಹೀಗಾಗಿ ತಪ್ಪದೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ, ಹಿರಿಯರಿಂದ ಸಹಾಯ ಸಹಕಾರ ಸಿಗ್ತಕ್ಕಂಥದ್ದೆಲ್ಲ ಚೆನ್ನಾಗಿದೆ. ಈ ದಿವಸ ಕುಟುಂಬದಲ್ಲೂ ಹಣಕಾಸಿನ ವಿಚಾರದಲ್ಲಿ ಒಂದು ಸಮಾಧಾನ, ಸೌಖ್ಯತೆ, ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ ಈ ದಿವಸ. ದೂರ ಪ್ರಯಾಣವೂ ಚೆನ್ನಾಗಿರ್ತದೆ ಈ ದಿವಸ. ತೊಂದರೆ ಏನು ಅಂತಂದರೆ ಸ್ವಲ್ಪ ಶ್ಯೂರಿಟಿ ವಿಚಾರಗಳಲ್ಲಿ ಅಥವಾ ಇನ್ಯಾವುದೋ ಒಂದು ನಿರ್ಣಯ, ಮುಖ್ಯವಾದ ನಿರ್ಣಯ ತೆಗೆದುಕೊಳ್ಳುವಾಗ ಹುಷಾರು. ಹಿರಿಯರ ಸಲಹೆ ತಗೊಳ್ಳಿ ಈ ದಿವಸ, ಮತ್ತು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ ಈ ದಿವಸ. ಕೆಲಸದಲ್ಲಿ ಲಾಭ ಕಾಣಬಹುದು. ಮತ್ತು ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ನಿಮಗೂ ಕೂಡ ಸ್ವಲ್ಪ ಹುಷಾರು. ಮತ್ತು ಪ್ರಯಾಣದಲ್ಲಿ ಹುಷಾರಾಗಿರಿ. ಈ ದಿವಸ ಶಾಪಿಂಗು ಮತ್ತೊಂದು ಇರುವಾಗ, ಅಂದರೆ ಅಲ್ಲಿ ಹೋದಾಗ ಹುಷಾರು. ಅಲ್ಲಿ ಏನೋ ಗಲಾಟೆ ಘರ್ಷಣೆ ಸೂಚಿಸ್ತಾ ಇದೆ, ರಸ್ತೆ ಮಧ್ಯದಲ್ಲಿ ಗಲಾಟೆ ಅಥವಾ ಇನ್ನೇನೋ ಬಿದ್ದುಬಿಡ್ತಕ್ಕಂಥದ್ದು, ಪ್ರಯಾಣ, ನೀವೇ ಗಾಡಿ ಓಡಿಸ್ತಾ ಇದ್ದು ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಈ ದಿವಸ ತಪ್ಪದೇ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಹೊಸ ಅವಕಾಶಗಳಿಗೆ ದಾರಿ ಇದೆಲ್ಲ ಇದೆ. ಆದರೆ ಪ್ರೆಷರು ಇದೆ, ವರ್ಕ್ ಪ್ರೆಷರ್ ಹಾಗೇ ಇರ್ತದೆ, ಕೆಲಸದ ಒತ್ತಡವೂ ಇದೆ, ಅನುಕೂಲವೂ ಇದೆ, ಆ ರೀತಿಯಲ್ಲಿದೆ. ಇನ್ನು ಈ ದಿವಸ ಸಂಗಾತಿ ಜೊತೆಗೆ ಸ್ವಲ್ಪ ಮನಸ್ತಾಪ ಬರುತ್ತೆ. ಮಕ್ಕಳಿಂದ ತುಂಬ ಚೆನ್ನಾಗಿದೆ, ಮಕ್ಕಳ ವಿಚಾರದಲ್ಲಿ ಸಹಾಯ ಸಹಕಾರ, ಅವರಿಂದ ಯಾವುದೇ ಕಿರಿಕಿರಿ ಇಲ್ಲದೆ, ಅವರನ್ನು ತಯಾರಿ ಮಾಡೋದರಿಂದ ಹಿಡಿದು ಶಾಲೆ ವಾಪಸ್ ಬಂದು ಈ ಥರದ್ದೆಲ್ಲ ಇದೆಯಲ್ಲ, ಅದೇ ಒಂದು ರಾಮಾಯಣ ಮಹಾಭಾರತಕ್ಕೆ ಸಮ ಆಗಿರುತ್ತೆ ಮಕ್ಕಳನ್ನು ನಿಭಾಯಿಸೋದು. ಆದರೆ ಈ ದಿವಸ ಅವರಿಂದ ಸಹಾಯ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ, ಯಾವುದೇ ಕಿರಿಕಿರಿ ಇಲ್ಲ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಇದೆ ಈ ದಿವಸ. ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಸಹಕಾರಗಳು, ಲಾಭ ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರ ಜೊತೆಗೆ ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸ, ವಿಹಾರ, ಪ್ರಯಾಣ ಇದನ್ನು ಸೂಚಿಸ್ತಾ ಇದೆ. ಒಂದು ಶಾಪಿಂಗ್ ಹೋಗ್ತಕ್ಕಂಥದ್ದು ಆಗುತ್ತೆ, ಎಲ್ಲ ಪಕ್ಕಕ್ಕಿಟ್ಟು ಸ್ವಲ್ಪ ಹೋಗಿ ಬರೋಣ ಅಂತ, ಆ ಥರದ್ದು ಒಂದು ಅಂದರೆ ವಿನೋದ ಅದು ಉಂಟಾಗುತ್ತೆ, ಆ ರೀತಿಯಲ್ಲಿ ಚೆನ್ನಾಗಿದೆ. ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ, ಹೊರಗಿನ ಆಹಾರ ಅಥವಾ ಸಮಯಕ್ಕೆ ಸರಿಯಾಗಿ ಆಹಾರ ತೊಗೊಳ್ಳಿಕ್ಕೆ ಆಗೋದಿಲ್ಲ, ಹಾಗಾಗುತ್ತೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ, ನಿಮಗೂ ಕೂಡ ಕಣ್ಣಿನ ಬಾಧೆ ಬರಬಹುದು, ಹುಷಾರು. ಅದರ ಹೊರತಾಗಿ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಕಾರ್ಯಗಳಲ್ಲಿ ಅನುಕೂಲಗಳು, ಹೊಸ ಪ್ರಯತ್ನಗಳು ಅಥವಾ ಇನ್ಯಾವುದೋ ಒಂದು ಹೊಸ ಹೊಳಹು, ಕೆಲಸದಲ್ಲೇ ಒಂದು ಹೊಸ ಪ್ರಯೋಗ ಮಾಡಿದೆ, ಆ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಮತ್ತು ಈ ದಿವಸ ನಿಮಗೆ ಸಹೋದರಿಂದ ತುಂಬ ಸಹಕಾರ, ಅನ್ಯೋನ್ಯತೆ, ಸ್ತ್ರೀಯರಿಗೆ ಗೌರವ ಮತ್ತು ಉತ್ಸಾಹ ಎರಡೂ ಇದೆ, ಕಾರ್ಯಗಳಲ್ಲಿ ಉತ್ಸಾಹ ಉಂಟಾಗ್ತಕ್ಕಂಥದ್ದು ಅದನ್ನು ಸೂಚಿಸ್ತಾ ಇದೆ ಈ ದಿವಸ. ಈ ದಿವಸ ಪ್ರಾರ್ಥನೆಗೆ ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಕಾಣ್ತಿರೋ ಸ್ವಲ್ಪ ಮಟ್ಟಿಗೆ ಈ ದಿವಸ ಕುಟುಂಬ ಸಹಕಾರ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಹಾಲು ಹೈನು ವ್ಯಾಪಾರದಲ್ಲಿ ತುಂಬ ಅನುಕೂಲ ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಗೌರವ, ಬೆಲೆ, ಅವರ ಕೆಲಸದ ಶ್ರಮ ಏನು ಅನ್ನೋದು ಅರ್ಥ ಆಗುತ್ತೆ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಅವ್ರಿಗೆ ಗೌರವ ಸಿಗುತ್ತೆ, ಮತ್ತು ಮಕ್ಕಳಿಂದ ಸಹಾಯ ಇದೆ ಈ ದಿವಸ. ಈ ದಿವಸ ಪ್ರಾರ್ಥನೆಗೆ ಈ ದಿವಸ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅದು ಸಹಾಯವಾಗುತ್ತೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಕಾಣ್ತೀರ. ಈ ದಿವಸ ನಿಮಗೆ ವಿದೇಶ ಸಂಪರ್ಕದಿಂದ ಲಾಭ ಬರತಕ್ಕಂಥದ್ದು, ಒಳ್ಳೆಯ ಶುಭ ವರ್ತಮಾನ, ಸುದ್ದಿ, ಒಳ್ಳೆಯ ಸುದ್ದಿ, ಹಿತವಾದದ್ದು ಕೇಳುತ್ತೀರ. ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ ಈ ದಿವಸ. ವ್ಯಾಪಾರಿಗಳಿಗೂ ಅನುಕೂಲಕರವಾಗಿದೆ ಈ ದಿವಸ. ನೀವು ಕೂಡ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ಅಸಮಾಧಾನ ಉಂಟಾಗುತ್ತೆ. ಕೆಲಸದಲ್ಲಿ ನೀವು ಮಾಡಿದ ಕೆಲಸ ಪುನಃ ಮಾಡಬೇಕಾಗಿ ಬರಬಹುದು, ಅಥವಾ ಇನ್ನೀ ಮಾಡಿದ ಕೆಲಸ ಇದು ಸರಿ ಇಲ್ಲ ಅಂತ ಹೇಳಬಹುದು. ಹೀಗೆ ಮನಸ್ಸಿಗೆ ಬೇಸರ ಆಗುವ ಸಾಧ್ಯತೆ ಇದೆ. ಮತ್ತು ಈ ದಿವಸ ಸ್ವಲ್ಪ ಸಂಗಾತಿ ವಿಚಾರದಲ್ಲಿ ಮನಸ್ತಾಪ ಬಂದು ಅವರಿಂದ ಸ್ವಲ್ಪ ದೂರ ಇರತಕ್ಕಂಥದ್ದು, ಮೌನ ಆವರಿಸ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಇದೆ. ಮತ್ತು ಈ ದಿವಸ ನಿಮಗೆ
ವ್ಯಾಪಾರಿಗಳಿಗೆ ತಕ್ಕ ಮಟ್ಟಿಗಿನ ಅನುಕೂಲ, ಓಡಾಟ ಇದೆ, ಅನುಕೂಲ, ವ್ಯಾಪಾರದಲ್ಲಿ ಅನುಕೂಲವೂ ಇದೆ, ಸಂಶಯ ಇಲ್ಲ. ಪ್ರಾರ್ಥನೆಗೆ ಈ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿಗೆ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಲಾಭದಾಯಕ ದಿನ, ಚೆನ್ನಾಗಿದೆ, ಈ ದಿವಸವೂ ಚೆನ್ನಾಗಿದೆ, ನಾಳೆನೂ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಚೆನ್ನಾಗಿರುತ್ತೆ ನಿಮಗೆ ಈ ದಿವಸ. ಮತ್ತು ವೃತ್ತಿಯಲ್ಲಿ ಅನುಕೂಲದ ಒಂದು ವಾತಾವರಣ ಇದೆ. ಮುಖ್ಯವಾಗಿ ಸ್ನೇಹಿತರಿಂದ ಸಹಕಾರ, ಉಪಕಾರ ಸಿಗ್ತಕ್ಕಂಥದ್ದಿದೆ. ಸಂಗಾತಿಯಲ್ಲೂ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಇದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಅಶ್ರದ್ಧೆ, ಈ ಕೆಲಸ ಆಮೇಲೆ ಮಾಡಿಬಿಡು, ಅಥವಾ ಅದರಲ್ಲಿ ಏನೋ ಅಷ್ಟು ಆಸಕ್ತಿಯಿಂದ ಕೆಲಸ ಮಾಡದೆ ಹೋಗೋದು, ಈ ಥರದ್ದು ಒಂದಿದೆ. ಇದಕ್ಕೆ ನೀವು ಶ್ರದ್ಧೆ ಹೆಚ್ಚಾಗಬೇಕು ಅಂದರೆ ಆಂಜನೇಯನ ಪ್ರಾರ್ಥನೆ ಮಾಡಬೇಕು. ಇನ್ನು ಮೀನರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ನಿಮಗೆ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಷ್ಟು, ಹೇಳಿಕೊಡೋಷ್ಟು ಬುದ್ಧಿವಂತರಾಗಿರ್ತೀರ. ಹೊಸ ಕಲಿಕೆಗೆ ಅವಕಾಶಗಳಿದ್ದಾವೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಮಿತ್ರರಿಂದ, ಸ್ನೇಹಿತರಿಂದ ತುಂಬ ಒಳ್ಳೆಯ ಸಹಾಯ, ಸಹಕಾರ, ವಿಶ್ವಾಸ ಹೆಚ್ಚಾಗುತ್ತೆ. ಮಕ್ಕಳ ವಿಚಾರದಲ್ಲೂ ಅಷ್ಟೇ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಪ್ರೀತಿ ಚೆನ್ನಾಗಿದೆ ಈ ದಿವಸ. ವಸ್ತು ಹಾನಿ ಸೂಚಿಸ್ತಾ ಇದೆ. ಮತ್ತು ಸ್ವಲ್ಪ ಇನ್ಸಲ್ಟ್, ಬೇಸರ, ಅಪಮಾನ, ಒಂದು ಸಾಫ್ಟ್ ಇನ್ಸಲ್ಟ್ ಅಂತೀವಲ್ಲ ಆ ರೀತಿಯಲ್ಲಿ ಆಗುತ್ತೆ. ಇದಕ್ಕೆ ದುರ್ಗಾ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಮಹಾಮಾತ್ರೇ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಹಾಗೆ ವೀಕ್ಷಕರ ಸಂದೇಶಗಳಿಗೆ ಉತ್ತರ, ಪರಿಹಾರ, ಜೊತೆಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಟ್ರಿ. ಅದರೊಟ್ಟಿಗೆ ರಾಶಿನೇ ಗೊತ್ತಿಲ್ಲ ಅನ್ನೋರಿಗೂ ಕೂಡ ಪಠಿಸೋಕೆ ಮಂತ್ರವನ್ನು ಕೂಡ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಜಾತಕ ಬಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.